ಚುನಾವಣಾ ಕಣ ರಂಗೇರಿದೆ. ಅಚ್ಚರಿಯ ಬೆಳವಣಿಗೆ ಕೂಡ ಆಗಿರುವಂತದ್ದು. ಇವತ್ತು ಯದುವೀರ್ ಒಡೆಯರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ರಾಜಮಾತೆ ಪ್ರಮೋದಾ ದೇವಿ ಜೊತೆ ನಾಮಿನೇಷನ್ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಶಾಸಕ ಶ್ರೀವತ್ಸ ಜೊತೆ ಸೇರಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಮೈಸೂರು ಕೊಡಗು ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ಕ್ಕೆ ಸಂಬಂಧಿಸಿದಂತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯದುವೀರ್ ಕೃಷ್ಣರಾಜ ಒಡೆಯರ್ ಅವರು ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಯಿ ಪ್ರಮೋದಾ ದೇವಿ ಒಡೆಯರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಶಾಸಕ ಶ್ರೀವತ್ಸ ಕೂಡ ಹಾಜರಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು ಅಚ್ಚರಿಗೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೊದಲು ಅಭ್ಯರ್ಥಿ ಯದುವೀರ್ ಅವರೇ ಖುದ್ದು ವಿಡಿಯೋ ಸಂದೇಶದ ಮೂಲಕ ಏಪ್ರಿಲ್ 3ರಂದು ನಾಮಪತ್ರವನ್ನ ಸಲ್ಲಿಸೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ದಿಢೀರ್ ಬೆಳವಣಿಗೆಯಲ್ಲಿ ಇಂದು ಯಾವುದೇ ಸದ್ದು ಗದ್ದಲ ಇಲ್ಲದೆ ನಾಮಪತ್ರವನ್ನ ಸಲ್ಲಿಸಿರೋದು ಅಚ್ಚರಿಗೆ ಕಾರಣ ಆಗಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಳ್ಬೇಕು ಅಷ್ಟೇ. ಆದರೆ ಯಾವುದೂ ಸರಿ ಇಲ್ವಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಕಾರಣ ಕಾಂಗ್ರೆಸ್ಗೆ ಹಿಂದೂ ಮುಖಂಡ ಬೆಂಬಲವನ್ನು ಸೂಚಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಹಿಂದೂ ಮುಖಂಡ ಸತ್ಯಜಿತ್ ಸುರತ್ಕಲ್ ಸಪೋರ್ಟ್ ಮಾಡೋದಾಗಿ ಹೇಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅವರು ಸಪೋರ್ಟ್ ಮಾಡೋದಾಗಿ ಹೇಳಿದ್ದಾರೆ. ಉಡುಪಿಯಲ್ಲಿ ಪೂಜಾರಿಗೆ ಸುರತ್ಕಲ್ ಟೀಮ್ ಬೆಂಬಲವನ್ನು ಕೊಡಲಿದೆ. ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ಗೆ ಸಪೋರ್ಟ್ ಮಾಡಿದಾಗೆ ಹೇಳಿದ್ದಾರೆ. ಸಮುದಾಯಕ್ಕೆ ಬೆಂಬಲ ನೀಡಲು ಸುರತ್ಕಲ್ ಅವರು ತೀರ್ಮಾನಿಸಿದ್ದಾರೆ. ಸಂಘಟನೆ ಪಕ್ಷದವರಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ಲ, ಗಾಡಿಗೆ ಧ್ವಜ ಕಟ್ಕೊಂಡು ಹೋಗೋದಾಗಿದೆ, ಹಿಂದುತ್ವ ಅಂದರೆ ಶಾಲಾ ಹಾಕ್ಕೊಂಡು ಹೋಗೋದಾಗಿದೆ. ಹೀಗಂತ ಮಂಗಳೂರಿನಲ್ಲಿ ಹಿಂದೂ ಮುಖಂಡ ಸುರತ್ಕಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ದಿನೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಹಿಂದೂ ಮುಖಂಡ ಸತ್ಯಜಿತ್ ಸುರತ್ಕಲ್ ಅವರು ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಈ ಬಾರಿ ಬ್ರಿಜೇಶ್ ಚೌಟ ಅವರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಏನು ಸತ್ಯಜಿತ್ ಸುರತ್ಕಲ್ ಅವರ ಮುಂದಿನ ನಿಲುವು ಏನು ಅನ್ನೋದನ್ನು ಅವ್ರ ಜೊತೆ ಮಾತಾಡ್ಸೋಣ. ಸರ್, ಸತ್ಯಜಿತ್ ಸುರತ್ಕಲ್ ಮತ್ತು ಸತ್ಯಜಿತ್ ಅವರ ಈ ಬಾರಿ ನಿಲುವು ಏನಂತ ಚುನಾವಣೆಯಲ್ಲಿ? ಟೀಮ್ ಸತ್ಯಜಿತ್ ಸುರತ್ಕಲ್ ಸ್ವತಂತ್ರ ಅದು. ಆದರೆ ಅವರು ನನಗೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಿಮ್ಮ ನಿರ್ಧಾರ ನೀವು ತಗೊಂಡು ನಮಗೋಸ್ಕರ ಅವರಿಗೋಸ್ಕರ 2 ತಿಂಗಳು ನಾನು SNGV ರಾಜ್ಯಾಧ್ಯಕ್ಷನ ಹುದ್ದೆಯಲ್ಲಿ ಒಂದು ಸ್ವಲ್ಪ ನಿಷ್ಕ್ರಿಯ ಆಗಿದ್ದೆ. ಮೊನ್ನೆ ನಮ್ಮ ಸಭೆಯ ನಂತರ ಮತ್ತೆ ಅವರು SNGVಯಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು SNGV ರಾಜ್ಯಾಧ್ಯಕ್ಷ ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಹೋರಾಟದ ಪರಿಣಾಮವಾಗಿ 3 ಕಡೆಯೂ ಸಮಾಜಕ್ಕೆ ಅವಕಾಶ ಏನು ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜರವರಿಗೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ, ಈ 3ರನ್ನು ಗೆಲ್ಲಿಸುವುದಕ್ಕೋಸ್ಕರ ನಮ್ಮ ಸಂಘಟನೆ ಮತ್ತು ಸಮಾಜದ ಎಲ್ಲ ಬೇರೆ ಬೇರೆ ಸಂಘಟನೆಗಳನ್ನು ಜೊತೆಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಆ ಕೆಲಸವನ್ನು ಮಾಡುವವರಿದ್ದೇವೆ. ಈ ಸಮಾಜಗಳು ಕೂಡ, ನಮ್ಮ ಸಮಾಜ ಕೂಡ ಹಿಂದುತ್ವದ ಒಳಗಡೆಯೇ ಬರ್ತದೆ. ಹಿಂದುತ್ವದ ಹೊರತಾಗಿ ಇಲ್ಲ. ಹಿಂದುತ್ವದ ಪರಿಕಲ್ಪನೆ ಇವತ್ತು ಜನರಿಗೆ ಗೊತ್ತಿಲ್ಲ. ಮೊನ್ನೆ ಈಚೆಗೆ ಕಾರ್ಕಳ ಸುನಿಲ್ ಕುಮಾರ್ ಅವರು ಒಂದು ಮಾತನ್ನು ಹೇಳಿದರು. ಕಾರವಾರ ಸಂಸದರಾದ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದರು, ಇವತ್ತು ಹಿಂದುತ್ವ ಅಂತ ಹೇಳಿದರೆ ಏನಾಗಿದೆ ಅಂತ ಕೇಳಿದರೆ, ಶಾಲು ಹಾಕಿಕೊಂಡು ಉದ್ದಕ್ಕೆ ಒಂದು ನಾಮ ತಿಲಕ ಇಳ್ಕೊಂಡು ಗಾಡಿಗೆ ದೊಡ್ಡ ಒಂದು ಕೇಸರಿ ಧ್ವಜವನ್ನು ಕಟ್ಟಿಕೊಂಡು ಆ ಗಾಡಿಯನ್ನು ರೇಸ್ ಮಾಡಿಕೊಂಡು ಹಾರ್ನ್ ಹಾಕ್ಕೊಂಡು ಪೇಟೆಯಲ್ಲೆಲ್ಲರೂ ಕಾಣೋ ಹಾಗೆ ಓಡಾಡಿ ಅದೇ ದೊಡ್ಡ ಹಿಂದುತ್ವ ಅನ್ನುವಂಥದ್ದು ಆಗಿದೆ ಅಂತ ಹೇಳಿಕೊಂಡು. ಹಿಂದುತ್ವದ ಕಲ್ಪನೆ ಏನು, ಪರಿಕಲ್ಪನೆ ಏನು? ಆತ್ಮವತ್ ಸರ್ವಭೂತೇಶು ವೀಕ್ಷಂತೆ ಧರ್ಮಬುದ್ಧಯ ಅಂತ ಹೇಳಿದ್ದಾರೆ. ನನಗೆಷ್ಟು ಬದುಕಲಿಕ್ಕೆ ಹಕ್ಕಿದೆಯೋ, ಅವಕಾಶ ಇದೆಯೋ, ಆ ಹಕ್ಕು ಅವಕಾಶ ಪ್ರತಿಯೊಬ್ಬರಿಗೆ ಇದೆ ಅಂತ ಹೇಳಿದ್ದಾರೆ. ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ ಅಂತ ಹೇಳ್ತಾರೆ. 2 ಕಾಲಿನವರಿಗೆ ಒಳ್ಳೆಯದಾಗಲಿ, 4 ಕಾಲಿನವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು, ಬರೀ ಮನುಷ್ಯರಿಗಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಒಳ್ಳೆಯದನ್ನು ಬಳಸಿದಂತಹ ಧರ್ಮ ಅದು, ಹಿಂದುತ್ವ ಅದು. ಇಲ್ಲಿ ಬರೀ ಬ್ರಾಹ್ಮಣರಿಗೆ, ಬರೀ ಲಿಂಗಾಯತರಿಗೆ, ಬರೀ ಒಕ್ಕಲಿಗರಿಗೆ, ಬರೀ ಬಂಟರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಲ್ಲ. ಎಲ್ರಿಗೂ ಒಳ್ಳೆಯದಾಗಬೇಕಿದ್ದರೆ ಎಲ್ಲರಿಗೂ ಅವಕಾಶ ಆಗಬೇಕು. ಅದು ಇವತ್ತು ಆಗ್ತಾ ಇದೆಯಾ? ನಾನಿವತ್ತು ಹಿರಿಯರ ಹತ್ರ ಒಂದೇ ಮಾತು ಹೇಳಿರುವಂಥದ್ದು, ಯಾವ ಹಿಂದುಳಿದ ವರ್ಗಗಳನ್ನು, ಯಾವ ನನ್ನ ಸಮಾಜ ಅದು ಬಿಲ್ಲವ, ಬಂಟ, ಬಿಲ್ಲವ, ಈಡಿಗ, ನಾಮದಾರಿ, ದೀವರು ಅಂತ 26 ಹೆಸರಲ್ಲಿರ್ಬೋದು, ಆ ಎಲ್ಲ ಸಮಾಜವನ್ನು ಏನು ಇವತ್ತು ಹಿಂದುತ್ವ ಹೆಸರಲ್ಲಿ ಕೊಂಡೋಗಿ ನಿಲ್ಲಿಸಿದೆ ನಾನು, ಆ ಸಮಾಜಗಳಿಗೆ
ಹಿಂದುತ್ವದ ಒಳಗಡೆ ನ್ಯಾಯ ಒದಗಿಸಿಕೊಡುವುದಕ್ಕೋಸ್ಕರ ಇವತ್ತು ನನ್ನ ಹೋರಾಟ. ಇದು ಹಿಂದುತ್ವದ ವಿರುದ್ಧ ಆಗುವುದಿಲ್ಲ. ಸರಿಯಾಗಿ ಯೋಚನೆ ಮಾಡಿದರೆ ಹಿಂದುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೋಸ್ಕರ ಇದು ಆಗ್ತದೆ, ಇದು ಹೋರಾಟ. ಅದು ಬಿಟ್ಟು ಬೇರೆ ಏನೂ ಆಗೋದಿಲ್ಲ. ಹಾಗಾಗಿ ಹಿಂದುತ್ವದಿಂದ ವಿರುದ್ಧ, ಹಿಂದುತ್ವಕ್ಕೆ ಹೊರಗೆ ಹೋದ ಇದು ಇಲ್ಲವೇ ಇಲ್ಲ. ಹಿಂದುತ್ವ ಗಟ್ಟಿಯಾಗಬೇಕಿದ್ರೆ ಎಲ್ಲ ಸಣ್ಣ ಪುಟ್ಟ ಸಮಾಜಗಳು ಕೂಡ ಸಶಕ್ತ ಆಗಬೇಕು, ಎಲ್ಲರೂ ಗಟ್ಟಿಯಾಗಬೇಕು. ನಮ್ಮ ಸಮಾಜ ಸಶಕ್ತ ಆಗಲಿಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ, 3 ಕಡೆ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಸಮಾಜನ ಗಟ್ಟಿಗೊಳಿಸೋದಕ್ಕೋಸ್ಕರ ಈ ಕೆಲಸ, ಈ ನಮ್ಮ ಪ್ರಯತ್ನ ಅಷ್ಟೇ. ಇದು ಸತ್ಯಜಿತ್ ಸುರತ್ಕಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.